ಆರ್ಸಿಬಿ ಗೆಲುವಿಗಾಗಿ ಅಭಿಮಾನಿಯೊಬ್ಬರು ವಿಶಿಷ್ಟ ರೀತಿಯಲ್ಲಿ ತಮ್ಮ ಅಭಿಮಾನವನ್ನು ವ್ಯಕ್ತಪಡಿಸಿದ್ದಾರೆ. ಚಿತ್ರದುರ್ಗ ನಗರದ ಜೆಸಿಆರ್ ಬಡಾವಣೆಯ ಯುವ ಚಿತ್ರಕಲಾವಿದ ಮನೋಜ್, ತಮ್ಮ ಸ್ನೇಹಿತರ ಸಹಕಾರದೊಂದಿಗೆ ರಕ್ತದಾನದ ಮೂಲಕ ಸಂಗ್ರಹಿಸಿದ ರಕ್ತವನ್ನು ಬಳಸಿ ವಿರಾಟ್ ಕೊಹ್ಲಿ ಆರ್ಸಿಬಿ ಕಪ್ ಹಿಡಿದಿರುವ ಭವ್ಯ ಚಿತ್ರವನ್ನು ರಚಿಸಿದ್ದಾರೆ. ಸುಮಾರು 20 ಅಡಿ ಉದ್ದ ಹಾಗೂ 7 ಅಡಿ ಅಗಲದ ಈ ಚಿತ್ರ ಎಲ್ಲರ ಗಮನ ಸೆಳೆಯುತ್ತಿದೆ. ಕುಂಚಿಗನಹಾಳ್ ಸಮೀಪದ ಜಿಟಿಡಿಸಿ ಸರ್ಕಾರಿ ಕಾಲೇಜಿನ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ವಿದ್ಯಾರ್ಥಿಯಾಗಿರುವ ಮನೋಜ್ ಅವರ ಕೈಚಳಕದಲ್ಲಿ ಮೂಡಿಬಂದ ಈ ವಿಶೇಷ ಕಲಾಕೃತಿ ಆರ್ಸಿಬಿ ಅಭಿಮಾನಿಗಳಲ್ಲಿ ಹೊಸ ಉತ್ಸಾಹ ಮೂಡಿಸಿದೆ. ಆರ್ಸಿಬಿ ತಂಡ ಈ ಬಾರಿ ಕಪ್ ಗೆಲ್ಲಲಿ ಎಂಬ ಆಶಯದೊಂದಿಗೆ ಚಿತ್ರವನ್ನು ಬಿಡಿಸಿರುವ ಮನೋಜ್ ಅವರ ಕಲಾತ್ಮಕ ಪ್ರಯತ್ನಕ್ಕೆ ಸಾರ್ವಜನಿಕರಿಂದ ಮೆಚ್ಚುಗೆ ವ್ಯಕ್ತವಾಗುತ್ತಿದೆ. ದೊಡ್ಡ ಗಾತ್ರದ ವಿರಾಟ್ ಕೊಹ್ಲಿ ಚಿತ್ರವನ್ನು ವೀಕ್ಷಿಸಲು ಅಭಿಮಾನಿಗಳು ಆಗಮಿಸುತ್ತಿದ್ದು, ತಮ್ಮ ಅಭಿಮಾನವನ್ನು ವ್ಯಕ್ತಪಡಿಸುತ್ತಿದ್ದಾರೆ. ಜನರ ಧ್ವನಿಯಾಗಿ, ಸತ್ಯದ ಪರವಾಗಿ. ಜನಧ್ವನಿ ನ್ಯೂಸ್. ಇಂಗ್ಲೀಷಲ್ಲಿ ಮಾತಾಡ್ತೀಯಾ? ಕನ್ನಡ ಕಾಪಿ ಮಾಡೋಕ್ಕೆ ಬರೋದು ಮಾತಾಡ್ತಾನೆ ಹಿಂದ್ಗಡೆ ನಿಂತ್ಕೊಂಡು ಬೇಡ ಮಾತಾಡ್ತೀನಿ ನಿಂತ್ಕೊಳ್ಬೇಕು. ಮೂರು ಜನ ಈ ಸಲ ಕಪ್ ನಮ್ದೇ. ಜೈ ಆರ್ಸಿಬಿ, ಜೈ ಆರ್ಸಿಬಿ. ಈ ಸಲ ಕಪ್ ನಮ್ದೇ. ಈ ಸಲ ಕಪ್ ನಮ್ದೇ. ಜೈ ಆರ್ಸಿಬಿ ನಮ್ದೇ. ಈ ಸಲ ಕಪ್ ನಮ್ದೇ. ಇದು ನಾವು ಆರ್ಸಿಬಿದು ಏನಕ್ಕೆ ಭೇಟಿ ಮಾಡಿದ್ದೀವಿ ಅಂದರೆ, ಈ ಸಲ ಆರ್ಸಿಬಿ ಡೈರೆಕ್ಟ್ ಫೈನಲಿಗೆ ಹೋಗಿದ್ದಲ್ಲ, ಅದಕ್ಕೋಸ್ಕರ ನಾವು ಟ್ರೋಫಿದು ಒಂದು ಇಟ್ಕೊಂಡಿರೋದು ವಿರಾಟ್ ಕೊಹ್ಲಿ ಅವ್ರದ್ದು ಒಂದು ಪೇಂಟಿಂಗ್ ಮಾಡಬೇಕು, ಅದು ಬ್ಲಡ್ಡಲ್ಲೇ ಮಾಡಬೇಕು ಅಂತ 50 ಜನದ ಹತ್ರ ಬ್ಲಡ್ ಕಲೆಕ್ಟ್ ಮಾಡಿಕೊಂಡು ನಾನೊಬ್ಬನೇ ಕೂತ್ಕೊಂಡು 3 ಡೇಸಲ್ಲಿ ಈ ವರ್ಕ್ನ ಫಿನಿಷ್ ಮಾಡಿದ್ದೀನಿ. ಇದು ಸುಮಾರು ಒಂದು 50 ಜನದ ಹತ್ರ ಬ್ಲಡ್ ಕಲೆಕ್ಟ್ ಮಾಡ್ಕೊಂಡಿದ್ದೀವಿ. ಅವರೆಲ್ಲ ನಮ್ಮ ಫ್ರೆಂಡ್ಸ್ ಸರ್ಕಲಾಗೆ ಕಲೆಕ್ಟ್ ಮಾಡಿರೋದು ಬ್ಲಡ್ಡು. ಇದು ವಿರಾಟ್ ಕೊಹ್ಲಿ ಅವ್ರದ್ದು ಬ್ಲಡ್ಡಾಗಿ ಯಾರ್ಯಾರು ಇಷ್ಟು ದೊಡ್ಡದು ಮಾಡಿಲ್ಲ ಅಂಥದ್ದು ನಾವು ಮಾಡಬೇಕು, ಯಾರು ಮಾಡಿದ್ದು ಮಾಡಬೇಕು ಅಂತಗೋಸ್ಕರ ಮಾಡಿದ್ದೀವಿ. ಎಲ್ಲ ಸಪೋರ್ಟ್ ಮಾಡ್ತಾರೆ, ನಿಂತ್ಕೊಂಡು ಹೇಳ್ತಾರೆ ಹಂಗೆ ಮಾಡಿ ಹಿಂಗೆ ಮಾಡಿ ಅಂತ. ನೀನು ಬಿಡಿಸೋದು ಮಾತ್ರ ನಾನು ಒಬ್ಬನೇ ಬಿಡಿಸ್ಬೇಕು, ಬಿಡಿಸ್ತೀನಿ. ಎಲ್ಲ ಬೇರೆ ಸಪೋರ್ಟ್ ಎಲ್ಲ ಬೇರೆಯವ್ರು ಮಾಡ್ತಾರೆ. ನಾವು ನಮ್ಮ ಚಿತ್ರದುರ್ಗದ ಐತಿಹಾಸಿಕ ಏನೇನಿದಾವೆ ಅವೆಲ್ಲ ಅಕ್ಕ ತಂಗಿ ಭೇಟಿ, ಮತ್ತು ಈ ಐತಿಹಾಸಿಕ ಹಿಂದೂ ಮಹಾಗಣಪತಿ, ಮತ್ತು ಚಿತ್ರದುರ್ಗ ಕಲ್ಲಿನ ಕೋಟೆ ಪೇಂಟಿಂಗ್ಸು ಅವೆಲ್ಲ ಬಿಡಿಸ್ತೀವಿ. ಆಮೇಲೆ ಈ ಸಲ IPL ಫೈನಲಲ್ಲಿ RCB ಗೆಲ್ಲುತ್ತೆ ಅನ್ನೋ ವಿಶ್ವಾಸ ಇದೆಯಾ? RCB ಗೆಲ್ಲುತ್ತಂತಲೇ ನಾವು ಮಾಡಿರೋದು ಇದು ಪೇಂಟಿಂಗು. ಅದಕ್ಕೋಸ್ಕರನೇ ಚಾಂಪಿಯನ್ಸ್ ಆಫ್ 2026 ಅಂತ ಬರೆದು ಮಾಡಿರೋದು ಇದು ಪೇಂಟಿಂಗು. ಗೆದ್ಮೇಲೆ ಯಾವ ರೀತಿ ಸೆಲೆಬ್ರೇಷನ್? ಇದನ್ನು ಗೆದ್ಮೇಲೆ ನಾವು ಇದನ್ನ ಮುಂದೆ ಮೇನ್ ಸರ್ಕಲಾಗಿ ಇಟ್ಟು ಅಲ್ಲಿ ಮುಂದೆ ಪಟಾಕಿ ಹೊಡೆದು ಸೆಲೆಬ್ರೇಷನ್ ಮಾಡ್ತೀವಿ. ಎಲ್ಲರೂ ಸ್ವೀಟ್ ಹಂಚಿ ಸೆಲೆಬ್ರೇಷನ್ ಮಾಡಬೇಕಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಓಕೆ.